ದಿನಾಂಕ 16/11/2025ರಂದು ಜಯನಗರದಲ್ಲಿರುವ ಕೆಆರ್ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿರವರು ಮಾತನಾಡಿ, ನಾಡ ಜನರ ಬದುಕನ್ನು ಹಾಳು ಮಾಡುವವರು ನಾಡೋತ್ಸವವನ್ನು ಮಾಡುವುದರಿಂದ ಅರ್ಥವಿಲ್ಲ. ಇವತ್ತು ಕರ್ನಾಟಕದಲ್ಲಿ ಬಡ ಜನರು, ಕೂಲಿ ಕಾರ್ಮಿಕರು ಗೌರವಯುತವಾಗಿ ಬದುಕುವುದಕ್ಕೆ ಆಗುತ್ತಿಲ್ಲ. ನಾಡ ಕಟ್ಟಬೇಕು ಎಂದು ಭಾವಿಸಿಕೊಂಡು ತ್ಯಾಗ ಮಾಡುತ್ತಿರುವವರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಎಂದು ಹೇಳಿದರು. ಕಾರ್ಯಾಧ್ಯಕ್ಷರಾಗಿರುವ ರಘು ಜಾಣಗೆರೆ ಅವರು ಮಾತನಾಡಿ, ಕನ್ನಡ ಕಟ್ಟುವುದಕ್ಕೆ ಸಾವಿರಾರು ಜನರು ಮಡಿದಿದ್ದಾರೆ. ಹೋರಾಟಗಾರರು ತಮ್ಮ ಮನೆ, ಮಠ, ಮಕ್ಕಳು ಎಲ್ಲವನ್ನೂ ಬಿಟ್ಟು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ದಾರೆ. ಕನ್ನಡ ನಾಡಿಗಾಗಿ ಹಲವಾರು ಜನರು ಜೀವ ಬಿಟ್ಟಿದ್ದಾರೆ. ಇಂಥ ಚರಿತ್ರೆ ಇರುವ ಈ ಕನ್ನಡ ನಾಡಲ್ಲಿ ಕನ್ನಡಿಗರನ್ನು ರಕ್ಷಣೆ ಮಾಡಿಕೊಳ್ಳಲು ಪ್ರಾಮಾಣಿಕ ಪ್ರಾದೇಶಿಕ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಎಂದು ಕರೆ ನೀಡಿದ್ದಾರೆ. ಆದ ಜನರ ಬದುಕನ್ನ ಹಾಳು ಮಾಡುವಂತವರು ರಾಜ್ಯೋತ್ಸವ ಮಾಡಿದ್ರೆ ಅದಕ್ಕೆ ಅರ್ಥ ಇದೆಯಲ್ರಪ್ಪ. ಆದ್ರೆ ಇವತ್ತು ರಾಜಕಾರಣಿಗಳು ಮಾತ್ರ ತಪ್ಪು ಮಾಡ್ತಿದಾರ. ನಮ್ಮ ಅಣ್ತಮ್ಮಂದ್ರು, ದೊಡ್ಡ ಚಿಕ್ಕಪ್ಪಂದ್ರು, ಮನೆಯಲ್ಲಿ ಹೆಣ್ಣು ಮಕ್ಕಳು, ಗಂಡಸರಿಗೆ ಲಿಕ್ಕರು, ಯಾರ ಕುಕ್ಕರ್ ಪರವಾಗಿಲ್ಲ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಇದೇ ಜಾಗದಲ್ಲಿ 2023ರಲ್ಲಿ ನಾವು ಇದೇ ಜಾಗದಲ್ಲಿ ಮಾಡಿದ್ವಿ. ಸಾರ್ವಜನಿಕವಾಗಿ ಹಂಚ್ತೀವಿ ಅಂತ ಪತ್ರಿಕಾ ಮಾಡ್ತಾರೆ. ಮಾನ ಮರ್ಯಾದೆಯಿಂದ ಬದುಕೋರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇಲ್ವಾ ಪ್ರಪಂಚದಲ್ಲಿ? ಆದ್ರೆ ಆಯಾಯ ತಾಲೂಕಲ್ಲಿ 100 ಕೋಟಿ ಇಟ್ಕೊಂಡು ಅಂದ್ರೆ ಹಣ ಹಂಚಿ, ಎಂಡ ಕುಡಿಸಿ, ಬಿರಿಯಾನಿ ತಿನ್ನಿಸಿ ಜನರನ್ನ ಹಾಳು ಮಾಡಿ ಹುಡುಗರಿಗೆ ತೀರ್ಥ ದೀಕ್ಷೆ 17-18 ವರ್ಷ ಆಗಿರುವಂತಹ ಹುಡುಗರಿಗೆ ಡಾಬಾಗಳಲ್ಲಿ, ಬಾರ್ಗಳಲ್ಲಿ ತೀರ್ಥ ದೀಕ್ಷೆ ಕೊಡುವಂತಹ ಹಲ್ಕ ಕೆಲಸ ಮಾಡುವಂತಹ ವಂಶದವರು, ಕುಟುಂಬದವರು ಮಾತ್ರ ಇವತ್ತು ಚುನಾವಣೆಗಳಲ್ಲಿ ಗೆಲ್ಲೋದಿಕ್ ಮುಂದೆ ಬರ್ತಾ ಇದ್ದಾರೆ. ಯಾವ ಪಾರ್ಟಿಗಳಿಂದ? ಜೆಸಿಬಿ ಪಾರ್ಟಿಗಳಿಂದ. ದಿಕ್ಕಾಗೆ ಮಾನ ಮರ್ಯಾದೆ ಇರುವಂತ ಶ್ರೀಮಂತರು ರಾಜಕಾರಣದಲ್ಲಿದ್ರು, ಇವತ್ತು ಅವ್ರು ರಾಜಕಾರಣದಲ್ಲಿ ಇಲ್ಲ. ಎಲ್ಲ ಶ್ರೀಮಂತರು ಕೆಟ್ಟವರಲ್ಲ. ಆದ್ರೆ ಶ್ರೀಮಂತನಾಗಿದ್ದುಕೊಂಡು ದರ್ಪ, ದೌರ್ಜನ್ಯ, ದುರ್ವರ್ತನೆ, ದುರ್ನಡತೆ, ದುರಾಚಾರ, ದುಷ್ಟ ಬುದ್ಧಿ ಇರುವಂತವ್ರು ಮಾತ್ರ ರಾಜಕಾರಣಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು 200-250 ಕುಟುಂಬಗಳ ಕೈಯಲ್ಲಿ ಇವತ್ತು ನಮ್ಮ ರಾಜ್ಯದ ಪ್ರಜಾಪ್ರಭುತ್ವ ಅನ್ನುವಂತಹದ್ದು ಅದಿದೆ. ಇದನ್ನ ಡೆಮಾಕ್ರಸಿ ಅನ್ನಲ್ಲ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಪದ ಇದೆ, ಕನ್ನಡದಲ್ಲಿ ಸ್ವಲ್ಪ ಕ್ಲಿಷ್ಟ ಅದು ಹೇಳೋದಕ್ಕೆ. ಆಲಿಗಾರ್ಕಿ ಅಂತಾರೆ. ಅಂದ್ರೆ ಕೆಲವೇ ಕುಟುಂಬಗಳ ಕೈಯಲ್ಲಿ, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕೆಲವೇ ಕುಟುಂಬಗಳ ಕೈಯಲ್ಲಿರುವಂತಹ ಆಡಳಿತ ಅಂತ. ಇವತ್ತು ರಷ್ಯಾದಲ್ಲಿ ಬೇರೆ ಬೇರೆ ಒಂದು 4-5 ದೇಶಗಳಲ್ಲಿ ಹಾಗೆ ಇರೋದು. ಹಾಗಾಗಿ ಅದನ್ನ ಬದಲಾಯಿಸೋದಿಕ್ಕೆ ಇವತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇರುವಂತಹ ಏಕೈಕ ಪಕ್ಷ ಇವತ್ತು ಕನ್ನಡ ಉಳಿಬೇಕು, ಈ ನಾಡು ಉಳಿಬೇಕು ಅಂತ ಅಂದ್ರೆ ಎಷ್ಟೆಲ್ಲ ಜನರು, 100 ಜನರು ನಮ್ಮ ಪ್ರಸನ್ನ ಸರ್ ಗೊತ್ತಿದ್ದಾರೆ. ಬಹುಶಃ ಅವರು ಆ ತರದ 100 ಜನರು, 1000 ಜನರು ಏನು ಕನ್ನಡ ಕಟ್ಟೋದಕ್ಕೆ, ಕನ್ನಡದ ಕಟ್ಟಾಳುಗಳು ಈ ನಾಡಲ್ಲಿ ಹುಟ್ಟಿ ಹೋರಾಟ ಮಾಡಿದ್ರು. ಎಷ್ಟೋ ಜನರು ಕನ್ನಡ ಹೋರಾಟಗಾರರು ಪಾಪ ಅವ್ರ ಮನೆ, ಮಠ, ಮಕ್ಕಳನ್ನ ಎಲ್ಲವನ್ನ ಬಿಟ್ಟು ಕನ್ನಡಕ್ಕಾಗಿ ಹೋರಾಟ ಮಾಡಿದ್ರು, ಪ್ರಾಣ ಕೊಟ್ಟರು. ಅಂತಂತ ಜನರ ಇತಿಹಾಸ, ಚರಿತ್ರೆ ಇರ್ತಕ್ಕಂತ ಈ ನಾಡಲ್ಲಿ ಇವತ್ತು ಈ ರೀತಿಯಾದಂತಹ ಧೋರಣೆಯನ್ನ ಈ ಸರ್ಕಾರ ಏನು ತೋರಿಸ್ತಾ ಇರುವಂತದ್ದು ನಿಜಕ್ಕೂ ಬಹಳ ಅಕ್ಷಮ್ಯವಾಗಿರುವಂತದ್ದು. ಇದಕ್ಕೆ ರಾಜ್ಯದ ಜನರು ಬುದ್ಧಿ ಕಲಿಸಬೇಕು ಮುಂದಿನ ದಿನಗಳಲ್ಲಿ. ಆ ನಿಟ್ಟಿನಲ್ಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ನಮ್ಮನ್ನ ಕಾಪಾಡಿಕೊಳ್ಳೋದಕ್ಕೆ ಇವತ್ತು ಸಾಧ್ಯ ಇರೋದು, ಕನ್ನಡಿಗರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುವಂತಹ ಏಕೈಕ ಒಂದು ಸೊಲ್ಯೂಷನ್ ನಮ್ಮ ಮುಂದೆ ಇರುವಂತದ್ದು. ಇವತ್ತು ನಾವು ಈ ರಾಜ್ಯದ ಜನರು ಒಂದು ಪ್ರಬಲವಾಗಿರುವಂತಹ ಪ್ರಾಮಾಣಿಕ ಪ್ರಾದೇಶಿಕ ಪಕ್ಷವನ್ನ ಆಯ್ಕೆ ಮಾಡ್ಕೋಬೇಕು. ಯಾರ್ಯಾರು ಒಂದು ಕುಟುಂಬಕ್ಕೆ ಸೀಮಿತವಾಗಿರುವಂತದ್ದು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಹೊಸವಂದರು ಇವ್ರನ್ನ ಗೆಲ್ಲಿಸ್ಕೊಂಡು ರಾಜಕಾರಣ ಮಾಡೋದಕ್ಕೆ ಕಟ್ಕೊಂಡಿರುವಂತ ಪಕ್ಷ ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರಲ್ಲ, ಆ ಪಕ್ಷ ಅಲ್ಲ. ಒಂದು ಪ್ರಾಮಾಣಿಕವಾಗಿ ಈ ನಾಡಿನ ಕಟ್ಟ ಕಡೆ ವ್ಯಕ್ತಿಯ ಎಳ್ನೀರು ಮಾರುವಂತವರು ಕೂಡ ಈ ಕ್ಷೇತ್ರದಲ್ಲಿ ಕಾರ್ಪೊರೇಟ್ ಆಗಬೇಕು ಮುಂದಿನ ದಿನಗಳಲ್ಲಿ. ಅಂತಹ ಒಂದು ಪ್ರಾದೇಶಿಕ ಪಕ್ಷವನ್ನ, ಜನಸಾಮಾನ್ಯರ ಪ್ರಾದೇಶಿಕ ಪಕ್ಷವನ್ನ ಈ ನಾಡಲ್ಲಿ ಕಟ್ಟಬೇಕು, ನಾವು ಉಳಿಸ್ಬೇಕು, ಬೆಳೆಸಬೇಕು. ಆ ಮುಖಾಂತರ ಅಷ್ಟೇ ಇವತ್ತು ನಾವು ಈ ನಾಡಿನ ಭಾಷೆ, ನೆಲ, ಜಲ ಮತ್ತೆ ಬಹಳ ಮುಖ್ಯವಾಗಿ ಇನ್ನು ಜನರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.